ಆಲ್ಮಟ್ಟಿ ಇಲ್ಲಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರಕ್ಕೆ ಸೋಮವಾರ ಬೆಳಗ್ಗೆಯಿಂದ 26 ಗೇಟ್ಗಳ ಮೂಲಕ ಹೊರಹರಿವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ಸೋಮವಾರ ಬೆಳಗ್ಗೆ 12,000 ಕ್ಯೂಸೆಕ್ ನೀರು ಬಿಟ್ಟಿದ್ದನ್ನು ಖಂಡಿಸಿ ರೈತರು ಜಲಾಶಯದ ಮುಂಬದಿಯಲ್ಲಿ ನೀರಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡುತ್ತಿದ್ದಾರೆ. ಕೂಡಲೇ 26 ಗೇಟ್ಗಳನ್ನು ನಿಲ್ಲಿಸದಿದ್ದಲ್ಲಿ ನೀರಿನಲ್ಲಿ ಕುಳಿತುಕೊಳ್ಳುವುದಾಗಿ ರೈತರ ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ನಾಗರಿಕ ಆಲಮಟ್ಟಿ ಪೊಲೀಸ್ ಸಿಬ್ಬಂದಿ, ಕೆಎಸ್ಐಎಫ್ ಸಿಬ್ಬಂದಿ ನಿಡಗುಂದಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಮಗೆ ಕೇಳಿದಾಗ ನೀರು ಕೊಡದ ತೆಲಂಗಾಣಕ್ಕೆ ನೀರು ಮಾಡಿಕೊಂಡ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. 8 ಜನ ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ. ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಇಷ್ಟೆಲ್ಲ ನೀರು ಬಿಟ್ಟರು ಸುಮ್ಮನೆ ಕುಳಿತ 8 ಜನ ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ. ಸಚಿವರಿಗೆ ಧಿಕ್ಕಾರ, ರೈತವರಲ್ಲಿ 2 ಸಚಿವರಿಗೆ ಬೇಕೇ ಬೇಕು, ರೈತ ವಿರೋಧಿ ಶಾಸಕರಿಗೆ, ರೈತ ವಿರೋಧಿ ಸಚಿವರಿಗೆ, ಅವಳಿ ಜಿಲ್ಲೆ ರೈತರನ್ನು ಹಾಳು ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಐಸಿಸಿ ಅಧ್ಯಕ್ಷರಿಗೆ, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ರೈತ ವಿರೋಧಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ವಿಜಯಪುರ ಜಿಲ್ಲೆ ರೈತರು ಹಾಳು ಮಾಡುತ್ತಿರುವ ಶಾಸಕರಿಗೆ. ಬ್ಯೂರೋ ರಿಪೋರ್ಟ್ ಅಲಿ ಮಕಾಂದಾರ್, ಭಾರತ ವೈಭವ ನ್ಯೂಸ್, ಆಲ್ಮಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.